ಈಗ ಕೆಲವರೇನು ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಇದರಿಂದ ಯಾರಿದ್ದಾರೆ, ಏನ್ ಕಾರಣ, ಈ ನಿಗೂಢ ರಹಸ್ಯ ಗೊತ್ತಾಗಬೇಕು, ಈ ಮಿಸ್ಟ್ರಿಯನ್ನ ಬಗೆ ಅಂದ್ರೆ ಎಲ್ಲ ಬಗಿಬೇಕು, ಆಳಕ್ಕೆ ಹೋಗಿ ಒತ್ತಾಯವನ್ನು ಮಾಡ್ತಿದಾರಲ್ವಾ, ಅವರೆಲ್ರಿಗೂ ಕೂಡ ಇದು ಖುಷಿ ವಿಚಾರ ಅಂತ ಹೇಳ್ಬೋದು. ನೋಡಿ, ಒಳ್ಳೊಳ್ಳೆ ಅಧಿಕಾರಿಗಳು ನೇಮಕ ಮಾಡಿದ್ದಾರೆ. ಪ್ರಣವ್ ಮೊಹಾಂತಿ ಅವರು ಮತ್ತೆ ಅನುಚೇತ್ ಅವರು, ಒಂದು 4 ಜನ IPS ಅವರಿದ್ದಾರೆ. ಕಳೆದ 20 ವರ್ಷಗಳಿಂದ ನಡೆದಂಥ ಕೊಲೆ, ನಾಪತ್ತೆ ಅಂದ್ರೆ ಕಿಡ್ನಾಪ್, ಅಸ್ವಾಭಾವಿಕ ಸಾವುಗಳು, ಇದರ ಬಗ್ಗೆ ತನಿಖೆಯನ್ನು ಮಾಡಲಾಗುತ್ತೆ. ಮಹಿಳಾ ಆಯೋಗದ ಪತ್ರ ಹಾಗೂ ಇತರೆ ದೂರಿನ ಆಧಾರದಲ್ಲಿ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಇದು ಯಾರ್ಯಾರೆಲ್ಲ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೋ ಅಥವಾ ಅಲ್ಲಿ ಕೆಲವರು ಮಿಸ್ಸಿಂಗ್ ಆಗಿದ್ದಾರಂತೆ, ಈಗ ಕೆಲವರು ಬಂದು ನಮ್ಮ ಕುಟುಂಬ ಸದಸ್ಯರು ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳ್ಕೊಳ್ತಾ ಇದ್ದಾರೋ, ಬಹುಶಃ ಶವ ಸಿಗಬಹುದೇನೋ ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿ LN ಸ್ವಾಮಿ ನೀಡ್ತಾರೆ ನೇರ ಸಂಪರ್ಕದಲ್ಲಿ. LN ಸ್ವಾಮಿ, ಬಹಳಷ್ಟು ಜನರ ಒತ್ತಾಯ ಇತ್ತು, ಸರ್ಕಾರ ಯಾಕೆ ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ, ಆ ಹೂತಿಟ್ಟ ಶವಗಳ ರಹಸ್ಯ ಯಾಕೆ ಬಯಲಾಗ್ತಾ ಇಲ್ಲ ಅಂತೇಳಿ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಮುಂದಿನ ಹಂತ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಸರ್ಕಾರ ಯಾವ ಪ್ರಭಾವಕ್ಕೂ ಕೂಡ ಬಗ್ಗಿಲ್ಲ ಸಿದ್ದರಾಮಯ್ಯನವರು ಅನ್ನುವಂಥ ಒಂದು ಸಂದೇಶ ಹೋಗ್ತಿದೆಯಾ ಅಂತ ಇಡೀ ರಾಜ್ಯಕ್ಕೆ? ಖಂಡಿತ ಪ್ರಭು, ಧರ್ಮಸ್ಥಳದಲ್ಲಿ ನೂರಾರು ಶವಗಳು ಸಿಕ್ಕಿದೆ, ಊತಾಕಿದ್ದೇನೆ ಎಂಬ ವ್ಯಕ್ತಿಯೊಬ್ಬ ಆರೋಪ ಮಾಡಿದ್ರು, ಜೊತೆಗೆ ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ರು. ಈ ವಿಚಾರ, ಈ ಹೇಳಿಕೆ, ಈ ಆರೋಪ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿತ್ತು. ಅದರಲ್ಲೂ ಕರಾವಳಿ ಭಾಗದಲ್ಲಂತೂ ದೊಡ್ಡ ಚರ್ಚೆಯೇ ಶುರುವಾಗಿತ್ತು. ಅಂದ್ರೆ ಈತ ಹೇಳ್ತಾ ಇರುವಂತ ಒಂದು ಹೇಳಿಕೆಗಳು, ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾರು ಹೊಣೆ ಎಂಬ ವಿಚಾರಗಳು ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಪರ ವಿರೋಧ ಚರ್ಚೆಗಳು ಶುರುವಾಗಿದ್ರು. ಜೊತೆಗೆ ಕಳೆದ 20 ವರ್ಷಗಳಿಂದ ಈ ರೀತಿ ಅಸಹಜ ಸಾವುಗಳು, ನಾಪತ್ತೆ ಪ್ರಕರಣಗಳು ಸಾಕಷ್ಟಾಗಿವೆ ಎನ್ನುವ ಹೇಳಿಕೆಗಳು, ಆರೋಪಗಳು ಒಂದಿಷ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿತ್ತು. ಹಾಗಾಗಿ ಇದರ ತನಿಖೆ ಆಗ್ಲೇಬೇಕು ಅನ್ನೋದು ಕೂಡ ಇಡೀ ರಾಜ್ಯಾದ್ಯಂತ ಒಂದು ಕೂಗು ಎಬ್ಬಿತ್ತು. ಜೊತೆಗೆ ಈಗಾಗಲೇ ಒಂದಿಷ್ಟು ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ ಹಾಗೂ ಇದರ ತನಿಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಹೋರಾಟಗಳು ಕೂಡ ಆಗಲೇ ಮಾಡ್ತಾ ಇರುವಂತದ್ದು. ಒಂದು ಕಡೆ ವ್ಯಕ್ತಿಯೊಬ್ಬ ಇದ್ದಕ್ಕಿದ್ದಂಗೆ ಬಂದು ಸುಮಾರು 20 ವರ್ಷಗಳಿಂದ ಸಾಕಷ್ಟು ಶವಗಳನ್ನ ಹೂತು ಹಾಕಿದ್ದೇನೆ ಎಂಬ ಆರೋಪವನ್ನ ಮಾಡಿ ನ್ಯಾಯಾಲಯದ ಮುಂದೆ ಒಂದು ಹೇಳಿಕೆಯನ್ನು ಕೊಡೋದು, ಜೊತೆಗೆ ಒಂದು ತಲೆಬುಡೆಗಳು ಕೂಡ ಸಿಕ್ಕಿದೆ ಅನ್ನೋ ಒಂದು ಆರೋಪಗಳು ಸೇರಿದಂತೆ, ಜೊತೆಗೆ ವೈದ್ಯಕೀಯ ವಿದ್ಯಾರ್ಥಿನಿ ಒಬ್ರು ನಾಪತ್ತೆ ಆಗಿರೋಕ್ಕೆ ಸಂಬಂಧಪಟ್ಟಂತೆ ಅವರ ಪೋಷಕರು ಒಂದು ದೂರನ್ನ ಕೊಡುವಂಥದ್ದು, ಈ ಎಲ್ಲವನ್ನು ಪರಿಗಣಿಸುವಂತ ಒಂದು ಸರ್ಕಾರ ಈಗ SIT ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿ ಅದರ ತನಿಖೆಯ ಜವಾಬ್ದಾರಿ ವಹಿಸಿರುವಂತದ್ದು. ಅಂದ್ರೆ ಈಗಾಗಲೇ ಸುಮಾರು 20 ವರ್ಷಗಳಿಂದ ಈ ರೀತಿ ಪ್ರಕರಣ ಅಂದ್ರೆ ನಾಪತ್ತೆ ಪ್ರಕರಣಗಳು ಸಂಬಂಧಪಟ್ಟಂತೆ, ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಹೆಣಗಳನ್ನ ಊತಿ ಹಾಕಿದ್ದೀನಿ ಎಂಬ ಹೇಳಿಕೆ ಇಡೀ ರಾಜ್ಯಾದ್ಯಂತ ಒಂದು ಸಂಚಲನ ಮೂಡಿಸಿದ್ದು. ಆ ಭಾಗದಲ್ಲಿ ಅಂದ್ರೆ ಧರ್ಮಸ್ಥಳದಲ್ಲಂತೂ ಇದಕ್ಕೆ ಯಾರು ಕಾರಣ, ಯಾರು ಹೊಣೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಶುರುವಾಗಿತ್ತು. ಹಾಗೆ ರಾಷ್ಟ್ರೀಯ ಮಟ್ಟದಲ್ಲಿ ಯಾವಾಗ ಹೆಚ್ಚು ಶುರುವಾಯಿತು ಹಾಗೂ ಕರಾವಳಿ ಭಾಗದಲ್ಲಿ ಸಾಕಷ್ಟು ಚರ್ಚೆಗಳು ಶುರುವಾದವು. ಈ ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗ ಕೂಡ ಅಂದ್ರೆ ಅಲ್ಲಿ ಕಾಣೆಯಾದಂತಹ ಮಹಿಳೆಯರು ಹಾಗೂ ಅವರ ಸಾವುಗಳಿಗೆ ಸಂಬಂಧಪಟ್ಟ ಮಹಿಳಾ ಆಯೋಗ ಒಂದು ಮನವಿಯನ್ನ CM ಸಿದ್ದರಾಮಯ್ಯನವರಿಗೆ ಕೊಡುತ್ತೆ. ಅಂದ್ರೆ ಈ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಹೆಚ್ಚಿನ ಉನ್ನತ ಮಟ್ಟದ ತನಿಖೆಯನ್ನ ಆಗಬೇಕು ಎಂಬ ಒಂದು ಮನವಿಯ ಆಧಾರದ ಮೇಲೆ ಈಗ CM ಸಿದ್ದರಾಮಯ್ಯನವರು SIT ಒಂದು ರಚನೆ ಮಾಡಿ, ಅಂದ್ರೆ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿ ಅಲ್ಲಿರುವಂತಹ ಒಂದು ಪ್ರಕರಣಗಳಿಗೆ, ಅಂದ್ರೆ ಒಬ್ಬ ವ್ಯಕ್ತಿ ಹೇಳಿಕೆ ಕೊಟ್ಟಿರುವಂತದ್ದು, ಆರೋಪ ಮಾಡಿರುವಂತದ್ದು, ಅಂದ್ರೆ ನೂರಾರು ಶವಗಳನ್ನ ಹೂತಾಕಿದ್ದೀನಿ ಅನ್ನೋದು, ಜೊತೆಗೆ ವೈದ್ಯಕೀಯ ವಿದ್ಯಾರ್ಥಿನಿಯ ಪೋಷಕರು ಮಗಳ ನಾಪತ್ತೆ ಪ್ರಕರಣಕ್ಕೆ ದೂರು ದಾಖಲಿಸಿರುವುದು ಸೇರಿದಂತೆ ಅಲ್ಲಿ ಸಂಪೂರ್ಣವಾಗಿ ಹೆಚ್ಚಿನ ಒಂದು ತನಿಖೆ ಮಾಡುವಂತೆ ಅಂದ್ರೆ ಸುಮಾರು 20 ವರ್ಷಗಳಿಂದ ಈ ರೀತಿ ಎಲ್ಲ ಅಸಹಜ ಸಾವುಗಳು, ನೂರಾರು ಹೆಣಗಳು ಊತಾಕಿರೋದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಿದೆ ಅನ್ನೋದು ಸಂಪೂರ್ಣ ಒಂದು ತನಿಖೆ ಮಾಡೋದಕ್ಕೆ ಈಗ ಹಿರಿಯ ಅಧಿಕಾರಿಗಳ ಒಂದು ತಂಡವನ್ನ ರಚನೆ ಮಾಡಿ ಅದರ ವಿರುದ್ಧ ಒಂದು ತನಿಖೆಗೆ ಸಿದ್ಧಪಡಿಸಿ ಈಗ ಆದೇಶ ಹೊರಡಿಸಿರುವಂತದ್ದು. ಪ್ರಮುಖವಾಗಿ ಅದರಲ್ಲಿ ಆಂತರಿಕ ಭದ್ರತಾ ವಿಭಾಗದ ಡಾಕ್ಟರ್ ಪ್ರಣವ್ ಮೊಹಾಂತಿ, ಹಿರಿಯ IPS ಅಧಿಕಾರಿ ಸೇರಿದಂತೆ MN ಅನುಚೇತ್ ಹಾಗೂ ಸೌಮ್ಯಲತಾ ಸೇರಿದಂತೆ ಜಿತೇಂದ್ರ ಕುಮಾರ್ ದಯಾನಂದ್ ಅವರ ನೇತೃತ್ವದಲ್ಲಿ ಈಗ SIT ರಚನೆ ಆಗಿದೆ. ಈಗ ಅಲ್ಲಿ ಧರ್ಮಸ್ಥಳದಲ್ಲಿ ಆರೋಪಗಳು ಏನ್ ಕೇಳಿ ಬಂದ ಇದೆ, ನಾಪತ್ತೆ ಪ್ರಕರಣಗಳು ಏನ್ ಕೇಳಿ ಬಂದ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಒಂದು ತನಿಖೆಯನ್ನ ಈಗ SITಗೆ ವಹಿಸಿರುವಂತದ್ದು. ಪ್ರಭು, ಥ್ಯಾಂಕ್ ಯು LN ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.